ಹೈದ್ರಾಬಾದಲ್ಲಿ ಒಂದು 1,000 ರೂಪಾಯಿ ಟಿಕೆಟ್ ಮಾಡೋಕ್ಕಾಗಲ್ಲ. ತಮಿಳ್ನಾಡಲ್ಲಿ 1,000 ಟಿಕೆಟ್ ಮಾಡೋಕ್ಕಲ್ಲ. ಇಲ್ಲಿ 2,000 ರೂಪಾಯಿ ಮಾಡ್ಬೋದು. 100 ರೂಪಾಯಿ ಯಾರು ಹಾಕಿದ್ರೆ ಅವನಿಗೆ 110 ರೂಪಾಯಿ ಲಾಭ ಬೇಡ, 200 ರೂಪಾಯಿ ಲಾಭ ಬೇಡ, 1,00,000 ಲಾಭ ಬೇಕು ಅವನಿಗೆ. ಆ ದುರಾಸೆ ಪ್ರಾಬ್ಲಮ್ ಆಗ್ತಿರೋದು. ನಾನು ಯಾವುದೋ ಒಂದು ಕನ್ನಡ ಪಿಕ್ಚರ್ಗೆ ಒಂದು ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಪ್ಪ ಅಂದರೆ ಅವ್ನಿಗೆ 1,50,000 ಲಕ್ಷ ಬಂದರೆ ಅದು ಲಾಭ. ಅದೇ ತೆಲುಗು ಸಿನಿಮಾಗೆ ಅವ್ನು 1,000 ರೂಪಾಯಿ ರೇಟ್ ಆಫ್ ಅಡ್ಮಿಷನ್ ಮಾಡ್ತಾನೆ ಅಂತಂದರೆ ಅವ್ನಿಗೆ ಅವನು ಯಾವುದೋ ಒಂದು 10 ಲಕ್ಷಕ್ಕೆ 10 ಕೋಟಿಗೋ ಸಿನಿಮಾ ತಂದ ಅಂದರೆ ಅವ್ನಿಗೊಂದು 150 ಕೋಟಿ ಬರುತ್ತಿಲ್ಲಿ ಅಂತ ಕೇಳೋರಿಲ್ವಲ್ಲ ಇಲ್ಲಿ. ಆಮೇಲೆ ಇನ್ನು ನಿಮಗೆ ಡಿಸ್ಟ್ರಿಬ್ಯೂಷನ್ ವೈಸ್ ಬಂದಾಗ ನಮ್ಮ ಕರ್ನಾಟಕದ ಎಲ್ಲ ಮಹನೀಯರೇ ತೆಲುಗು ಪಿಕ್ಚರು ತಮಿಳ್ ಪಿಕ್ಚರ್ನ ಇಲ್ಲಿ ವ್ಯಾಪಿಸ್ಕೊಂಡು ಕೂತಿದ್ದಾರೆ. ಕರೆಕ್ಟ್. ನಮ್ಮವರೇ, ಬೇರೆ ಯಾರೂ ಅಲ್ಲ. ನಮ್ಮ ಜನನೇ. ಯಾಕಂದರೆ ನಾವು ಅದು ವ್ಯಾಪಾರ ಅಂತ ಹೇಳ್ತಾರೆ. ಅದಕ್ಕೊಂದು ಲೇಪನ ಬರೋದು ವ್ಯಾಪಾರ ಅಂತ. ಮಾಡಲಿ, ಬೇಡ ಅನ್ನಲ್ಲ, ಯಾರೂ ಮಾಡಬೇಡಿ ಅಂತ ಯಾರೂ ಹೇಳಲ್ಲ. ನಮ್ಗೆ ಅಲ್ಲಿ ಇದೇ ಆಂಧ್ರದಲ್ಲಿ, ಇದೇ ತಮಿಳ್ನಾಡಲ್ಲಿ ನಮ್ಮ ಕನ್ನಡ ಸಿನಿಮಾಗಳಿಗೆ ಏನಾದ್ರು ಇದೆಯಾ? ಒಂದು ಪೇಪರು ಸಿಗೋಲ್ಲ, ಕನ್ನಡದೊಂದು ಪೇಪರು ಸಿಗೋಲ್ಲ, ಒಂದು ನಂದಿನಿ ಹಾಲು ಸಿಗೋಲ್ಲ ಅಲ್ಲಿ. ಇಲ್ಲಿ ಬನ್ನಿ ಇಟ್ಟಾಡ್ತಾವೆ ಯಾವ್ಯಾವ ಬೇಕು ನಿಮಗೆ. ಆಂಧ್ರದು, ತಮಿಳ್ನಾಡ್ದು, ಎಲ್ಲ ಹಾಲು ಇಲ್ಲಿ ಸಿಗ್ತಾವೆ. ಇಲ್ಲಿ ಒಂದು ಸಿಗುತ್ತಾ? ಅಲ್ಲಿ ಇಲ್ಲ. ಇಲ್ಲಿ ನಾವು ಹಿಂಗೆಲ್ಲ ಕೊಟ್ಕೊಂಡ್ಬಿಟ್ಟಿದ್ದೀವಲ್ಲ. ಏನಾಗ್ತಿದೆ ಅಂತಂದರೆ ಇದು ಬರೀ ಸಿನಿಮಾಗೆ ಬಿಡಪ್ಪ, ತೊಂದರೆ ಇಲ್ಲ, ಏನಿಲ್ಲ, ನಮಗೇನು ತೊಂದರೆ ಆಗೋಲ್ಲ ಅಂದ್ಕೊಂಡಿದ್ದಾರೆ. ನಾಳೆ ದಿನ ಎಲ್ಲರಿಗೂ ಬರುತ್ತೆ ಈ ಸಮಸ್ಯೆ. ಮೊದಲು ಸೋಪು ಬ್ರಷ್ಗೆ ಮಾತ್ರ ಅದು ಪ್ಯಾನ್ ಇಂಡಿಯಾ ಇತ್ತು. ಇವಾಗ ಎಜುಕೇಷನ್ಗೆ ಬಂದಿದೆ, ಕಲ್ಚರ್ಗೆ ಬಂದಿದೆ, ಆಮೇಲೆ ಸೋಷಿಯಲ್ ಇದಕ್ಕೆ ಬರುತ್ತೆ, ಪಾಲಿಟಿಕ್ಸ್ಗೆ ಬರುತ್ತೆ. ಇಲ್ಲಿನ ಯಾರು ಲೀಡರ್ ಸರಿ ಇಲ್ಲ ಕಣ್ರಿ. ಯಾರು ಉತ್ತರ ಭಾರತದಿಂದನೋ ಅಥವಾ ಹರಿಯಾಣದಿಂದನೋ ಯಾರನ್ನ ಕರ್ಕೊಂಬಂದು ಮಾಡೋಣ, ನಿಮ್ಗೆ ಗೊತ್ತಲ್ಲ, ಸುಮ್ಮನೆ ಅವ್ರನ್ನ ಕರ್ಕೊಂಡು ಕೊಡಿಸ್ತೀವಿ ಅಂತಾರೆ. ಬರುತ್ತಿದ್ದು ಗ್ಯಾರಂಟಿ ಬರುತ್ತೆ ನೋಡಿ.